ನಮಸ್ಕಾರ ಎಲ್ಲರಿಗೂ. ಪೂಜೆ ಮಾಡುವ ಪ್ರತಿಯೊಬ್ರುನು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಎಂಡ್‌ವರೆಗೂ ನೋಡಿ. ತುಂಬಾ ವಿಶೇಷವಾಗಿರುವಂತ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ನಾವು ಗೊತ್ತಿದ್ದೋ ಗೊತ್ತಿಲ್ದೇನೋ ಎಷ್ಟೊಂದು ಮಿಸ್ಟೇಕ್ಸ್‌ಗಳನ್ನ, ಎಷ್ಟೊಂದು ತಪ್ಪುಗಳನ್ನ ಪೂಜಾ ರೂಮಲ್ಲಿ ಮಾಡ್ತಾ ಇರ್ತೀವಿ. ಅಂತ ತಪ್ಪುಗಳನ್ನ ಮಾಡೋದ್ರಿಂದ ಲಕ್ಷ್ಮಿ ಸದಾ ಕಾಲ ಮನೇಲಿ ನೆಲೆಸೋದಿಲ್ಲ. ಅವರು ಕೋಪಗೊಂಡು ಆಚೆ ಹೋಗ್ತಾರೆ. ನಮ್ಗೆ ಅನಿಸ್ತಾ ಇರುತ್ತೆ ಅಲ್ವಾ, ಒಂದೊಂದ್ಸತಿ ನೀವು ಕೆಲವೊಮ್ಮೆ ಯೋಚನೆ ಮಾಡಿರ್ತೀರಾ. ನಾವ್ ಎಷ್ಟೊಂದೆಲ್ಲ ಕಷ್ಟಪಡ್ತೀವಿ, ಎಷ್ಟೊಂದೆಲ್ಲ ಪೂಜೆ ಮಾಡ್ತೀನಿ, ವ್ರತಗಳನ್ನ ಮಾಡ್ತೀನಿ. ಸೊ ಯಾರು ಏನ್ ಹೇಳ್ತಾರೆ ಅಷ್ಟು ಪೂಜೆಗಳನ್ನ ಮಾಡ್ತೀವಿ, ಕಷ್ಟಪಟ್ಟು ದುಡಿತೀವಿ. ಆದ್ರೂ ನಮ್ಮ ಹತ್ರ ದುಡ್ಡು ನಿಲ್ತಾ ಇಲ್ಲ, ಎಷ್ಟೊಂದೆಲ್ಲ ಖರ್ಚಾಗ್ತಾ ಇದೆ. ಈಗ ಬಂದಿದ್ದ ದುಡ್ಡು ಆಗ ಹೋಗ್ತಾ ಇದೆ, ಏನ್ ಮಾಡೋದು ಅಂತ ನಿಮ್ಗೂ ಒಂದೊಂದ್ಸತಿ ತಲೆಗೆ ಅನ್ಸಿರುತ್ತಲ್ವಾ? ಇದೇ ತಪ್ಪುಗಳಿಂದ ನಾವು ಪೂಜಾ ರೂಮಲ್ಲಿ ಎಸ್ಪೆಷಲಿ ಪೂಜಾ ರೂಮಲ್ಲಿ ಮಾಡುವಂತ ಕೆಲವೊಂದು ಮಿಸ್ಟೇಕ್ಸ್‌ಗಳು, ಕೆಲವೊಂದು ತಪ್ಪುಗಳಿಂದ ನಮ್ಮ ಮನೆಯಲ್ಲಿ ದುಡ್ಡು, ಹಣ ವ್ಯಯ ಆಗ್ತಾ ಇರುತ್ತೆ. ತುಂಬಾ ಖರ್ಚು ಆಗ್ತಾ ಇರುತ್ತೆ. ಮೊದಲಿಗೆ ನಾವ್ ಯಾವ ತರ ಇರ್ಬೇಕು, ನಾವ್ ಯಾವ ತರ ರೆಡಿಯಾಗಿ ಪೂಜೆನ ಮಾಡ್ಬೇಕು ಅಂತ ಮೊದಲಿಗೆ ತಿಳಿಸ್ತಾ ಹೋಗ್ತೀನಿ. ನೀವೆಷ್ಟೇ ಫ್ಯಾಷನಬಲ್ ಆಗಿರ್ಲಿ, ನಾವೆಷ್ಟೇ ಸ್ಟೈಲಿಶ್ ಆಗಿದ್ರೂನು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಹಣೆಗೆ ಕುಂಕುಮವನ್ನ ಇಡ್ಬೇಕು, ಕೆನ್ನೆಗೆ ಅರಿಶಿಣವನ್ನ ಇಟ್ಕೊಳ್ಬೇಕು. ಇದು ಮುತ್ತೈದೆಯರ ಸೌಭಾಗ್ಯದ ಸಂಕೇತವಾಗಿರುತ್ತೆ. ಹಾಗೇನೆ ಮಾಂಗಲ್ಯ, ನೀವೇನಾದ್ರೂ ಮಾಂಗಲ್ಯ ಹಾಕೊಂಡಿದ್ರೆ ಮಾಂಗಲ್ಯಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನ ಇಟ್ಟು ಮಾಂಗಲ್ಯ ಭಾಗ್ಯ 100 ವರ್ಷ ಚೆನ್ನಾಗಿರ್ಲಿ ಅಂತ ಹಾಗೇನೆ ಮನಸ್ಸಲ್ಲಿ ಬೇಡ್ಕೊಳ್ಳಿ. ಇದ್ರ ಜೊತೆಗೆ ಬಳೆ. ನಿಮಗ್ ಬಳೆ ಹಾಕೊಳ್ಳೋಕೆ ಇಷ್ಟ ಇಲ್ಲ ಅಂದ್ರೂ ಪೂಜೆ ಮಾಡೋ ಟೈಮಲ್ಲಿ ಗಾಜಿಂದು ಅಥವಾ ಬಂಗಾರದ ಬಳೆನ ಹಾಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಅದ್ರ ಜೊತೆಗೆ ಸ್ವಲ್ಪ ಜನ ನೀವು ನೋಡ್ಬೋದು, ಕೂದಲನ್ನ ಹಾಗೆ ಬಿಟ್ಕೊಂಡು ಸ್ನಾನ ಮಾಡಿ ಈಚೆ ಬಂದಿರ್ತಾರೆ. ನೀರ್ ಹನಿತಾ ಇರುತ್ತೆ, ಕೂದಲನ್ನ ಹಾಗೆ ಬಿಟ್ಕೊಂಡು ಪೂಜೆ ಮಾಡ್ತಾರೆ. ಅದಂತೂ ಮಾಡ್ಲೇಬಾರ್ದು. ತಲೆನ ಕೆದ್ರುಕೊಂಡು ಪೂಜೆ ಮಾಡಬಾರ್ದಂತೆ. ನಮ್ಗೆ ಎಷ್ಟೇ ಇದಾಗಿದ್ರೂ ಒಂದು ಕ್ಲಿಪ್ಪು ಅಥವಾ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಕೊಂಡು ಆಮೇಲೆನೆ ಪೂಜೆ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಇವಾಗ ಪೂಜೆ ಮಾಡುವಾಗ ತಪ್ಪದೇನೆ ಒಂದಾದ್ರೂ ಸಿಂಪಲ್ ಆಗಿ ಹೂವನ್ನ ತಲೆಗೆ ಮುಡ್ಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಬೇಕು. ಇದು ನಮ್ಮ ಪದ್ಧತಿ. ದೇವ್ರ ಮನೇಲಿ ಪೂಜೆ ಮಾಡಕ್ ಮುಂಚೆ ನಾವು ಕುಳಿತುಕೊಳ್ಳುವಾಗ ನೆಲದ ಮೇಲೆ ಕೂತ್ಕೊಳ್ಬಾರ್ದು. ಒಂದು ಮ್ಯಾಟು ಅಥವಾ ಇಲ್ಲಾಂದ್ರೆ ಒಂದು ಮಣೆ ಆಗಿರ್ಬೋದು, ಇಲ್ಲಾಂದ್ರೆ ಒಂದು ಕ್ಲಾತ್ ಏನಾದ್ರೂ ಹಾಕೊಂಡು ಅದ್ರ ಮೇಲೆ ಕೂತ್ಕೊಂಡು ದೀಪ ಹಚ್ಚೋದಾಗ್ಲಿ, ಸಂಕಲ್ಪ ಮಾಡೋದಾಗ್ಲಿ, ಪೂಜೆ ಮಾಡೋದಾಗ್ಲಿ ಮಾಡ್ಬೇಕಂತೆ. ಹಾಗೇನೆ ನಾವೆಷ್ಟು ಚೆನ್ನಾಗಿ ರೆಡಿ ಆಗ್ತೀವೋ ಲಕ್ಷ್ಮಿನೂ ಕೂಡ ಅಷ್ಟೇ ನೀಟಾಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೇನೆ ದೇವ್ರ ಮನೆನ ಯಾವಾಗ್ಲೂ ಶುಭ್ರವಾಗಿ ಇಟ್ಕೊಂಡಿರ್ಬೇಕು. ನಮ್ಮ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಆಮೇಲೆ ಪೂಜೆ ಮಾಡುವಾಗ ಕೆಲವೊಬ್ರು ಮೈಂಡು, ನಾವಿಲ್ಲಿ ಪೂಜೆ ಮಾಡ್ತಾ ಇರ್ತೀವಿ, ಕಡ್ಡಿ ಹಚ್ತಾ ಇರ್ತೀವಿ. ನಮ್ಮ ಮೈಂಡು ಎಲ್ಲೋ ಶಾಪಿಂಗ್ ಮಾಡಲೋ, ಇಲ್ಲಾಂದ್ರೆ ದುಡ್ಡಿನ ವ್ಯವಹಾರದಲ್ಲೋ, ಇಲ್ಲಾಂದ್ರೆ ಟಿವಿ ಹತ್ರನೋ, ಮೊಬೈಲ್ ಹತ್ರನೋ, ಇಲ್ಲ ಅಡುಗೆ ಮನೆಯಲ್ಲೋ, ಇಲ್ಲ ಆಚೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಆ ಕಡೆ ಹೋಗ್ತಾ ಇರುತ್ತೆ. ಅಂಥದ್ದೆಲ್ಲ ಆಗ್ಬಾರ್ದು ಅಂದ್ರೆ ನೀವೊಂದು ಸಣ್ಣ ಶ್ಲೋಕವನ್ನ ಹೇಳ್ಕೊಳ್ಳಿ. ಇಲ್ಲ ಅಂದ್ರೆ ಒಂದು ಇದರಲ್ಲಿ ಸಾಂಗ್ ಅಲ್ಲಿ ಯಾವ್ದಾದ್ರು ಒಂದು ದೇವ್ರದ್ದು ಸಾಂಗ್‌ನ ಹಾಕೊಂಡು ಪೂಜೆ ಮಾಡಿದ್ರೆ ತುಂಬಾನೇ ಒಳ್ಳೇದು. ಆಗ ಮೈಂಡ್ ಎಲ್ಲ ನಾವು ಪೂಜೆ ಮಾಡೋ ಹತ್ರನೇ ಇರುತ್ತೆ. ನಾವು ಯಾವಾಗ್ಲೂನು ಅಷ್ಟೇ ಪರಿಶುದ್ಧವಾದ ಭಕ್ತಿಗೆ ಭಗವಂತ ಬೇಗ ಒಲಿಯೋದು. ಆಡಂಬರದ ಪೂಜೆಗಿನ್ನ ಪರಿಶುದ್ಧವಾದ ಭಕ್ತಿ, ನಿರ್ಮಲವಾದ ಮನಸ್ಸಿನಿಂದ ನಾವು ಪೂಜೆ ಮಾಡಿ ನಮ್ಮೆಲ್ಲ ಬೇಡಿಕೆಗಳನ್ನ ದೇವ್ರ ಮುಂದೆ ಹೇಳ್ಕೊಂಡ್ರೆ ತಥಾಸ್ತು ಅಂತ ಈಡೇರಿಸ್ತಾರೆ. ಸೊ ಹಾಗಾಗಿ ನಿಷ್ಕಲ್ಮಶವಾಗಿ ಪೂಜೆ ಮಾಡ್ಬೇಕು. ಇನ್ನ ಪೂಜಾ ರೂಮಲ್ಲಿ ತುಂಬಾ ವಿಗ್ರಹಗಳು, ಒಂದೇ ತರದ್ದು 2, 3 ಫೋಟೋಗಳನ್ನ ಇಟ್ಕೊಳ್ಬಾರ್ದು. ಸೊ ಇರೋಂಥ ವಿಗ್ರಹಗಳಿಗೆ ಗಂಧವನ್ನ ಇಟ್ಟು ಅದ್ರ ಮೇಲೆ ಕುಂಕುಮವನ್ನ ಇಡ್ಬೇಕಾಗತ್ತೆ. ಒಂದು ಮುಷ್ಟಿ ಒಳಗಡೆ ವಿಗ್ರಹಗಳಿದ್ರೆ ತುಂಬಾನೇ ಒಳ್ಳೆಯದು. ಹಾಗೇನೆ ಬರೀ ನೆಲದಲ್ಲಿ ನಾವು ವಿಗ್ರಹಗಳನ್ನ ಇಡಬಾರ್ದು. ಯಾವುದೇ ವಿಗ್ರಹಗಳಲ್ಲಿ ಅಕ್ಕಿ ಒಳಗಡೆ ಇಡಬೇಕಾಗತ್ತೆ. ನೋಡಿ, ಅಕ್ಕಿ ಒಳಗಡೆ ಇಟ್ರೆ ತುಂಬಾನೇ ಒಳ್ಳೆಯದು. ಹಾಗೇನೆ ಲಕ್ಷ್ಮಿ ಕಳಸ ಆಗಿರ್ಬೋದು, ಲಕ್ಷ್ಮಿ ಫೋಟೋ ಆಗಿರ್ಬೋದು, ದೇವರಿಗೆ ಇಡಕ್ಕೆ ಅಂತಾನೆ ಅರಿಶಿನ ಕುಂಕುಮವನ್ನ ಸಪ್ರೇಟ್ ಆಗಿ ಇಟ್ಕೊಳ್ಬೇಕು. ಈ ದೇವ್ರ ಮನೇಲಿ ಹಚ್ಚೋ ಅಂಥದ್ದು, ದೇವರಿಗೆ ಎಲ್ಲಾ ವಿಗ್ರಹಗಳಿಗೆ ದೇವ್ರ ಫೋಟೋಗೆ ಹಚ್ಚೋ ಅಂತ ಕುಂಕುಮನ ನಾವು ಯಾವುದೇ ಕಾರಣಕ್ಕೂ ಹಚ್ಕೊಳ್ಬಾರ್ದು. ಅದನ್ನ ಸಪ್ರೇಟ್ ಆಗಿ ಇಟ್ಟು ದೇವರಿಗೆ ಮಾತ್ರ ಇಡೋದಕ್ಕೆ ಅಂತಾನೆ ಉಪಯೋಗಿಸ್ಬೇಕಾಗತ್ತೆ. ಇನ್ನ ನೈವೇದ್ಯಕ್ಕೆ ಅಂತ ನಾವು ಪೂಜೆ ಮಾಡುವಾಗ ಎಲೆ ಅಡಿಕೆ ಮತ್ತೆ ಅದ್ರ ಮೇಲೆ ಕಾಯಿನ್ನು ಬಟ್ಲಡಿಕೆ ಇಟ್ರೆ ಒಳ್ಳೇದು. ಬಾಳೆಹಣ್ಣು, ತೆಂಗಿನಕಾಯಿ ಒಡೆದ್ರೆ ತುಂಬಾನೇ ಒಳ್ಳೇದು ಸಾಧ್ಯವಾದ್ರೆ. ಇಲ್ಲ ಅಂದವರು ಕಡಲೆ ಮತ್ತೆ ಸಕ್ಕರೆ ಬರುತ್ತೆ, ಇಲ್ಲ ಅಂದ್ರೆ ನಾವು ಡೈಲಿ ಕಾಯಿಸುವಂತ ಹಾಲ್ನಾದ್ರೂ, ಹಾಲು ಸಕ್ಕರೆ ತುಪ್ಪ ಆದ್ರೂ ಇಟ್ಟು ನೈವೇದ್ಯಕ್ಕೆ ಪೂಜೆ ಮಾಡಬೇಕು. ಇಲ್ಲ ಅಂದ್ರೆ ಡ್ರೈ ಫ್ರೂಟ್ಸ್ ಇರುತ್ತೆ ಮನೇಲಿ, ಅದನ್ನಾರು ಇಡ್ಬೋದು. ಸೊ ಇಷ್ಟರಲ್ಲಿ ಯಾವ್ದಾದ್ರು ಒಂದನ್ನಾದ್ರೂ ನಾವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕಾಗತ್ತೆ ಸಾಧ್ಯವಾದ್ರೆ. ಸೊ ನೀವು ಯಾವಾಗ್ಲೇ ಪೂಜೆ ಮಾಡುವಾಗಲಿ ಶ್ಲೋಕನ ಹೇಳ್ಕೊಂಡು ಪೂಜೆ ಮಾಡಿದ್ರೆ ಮನಸ್ಸನ್ನ ಶುದ್ಧವಾಗಿಡತ್ತೆ. ಶ್ಲೋಕ ಮಂತ್ರಗಳು ಹೇಳ್ತಾ ಇದ್ರೆ ಇದೆ. ಆಮೇಲೆ ದೀಪಗಳ ಬಗ್ಗೆನೇ ಎಷ್ಟೊಂದು ಒಂದು ವಿಡಿಯೋನ ಹಾಕಿದ್ದೀನಿ, ನಿಮ್ಗೆ ಹೋಗಿ ಇಂಟ್ರೆಸ್ಟ್ ಇದ್ರೆ ಒಂದ್ಸತಿ ನೋಡ್ಬೋದು.
ದೇವ್ರ ಮನೇಲಿ ಹಚ್ಚುವಂಥ ದೀಪ ಎಷ್ಟು ಶುದ್ಧವಾಗಿರುತ್ತೋ ನಮ್ಮ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗಿರುತ್ತೆ. ಲಕ್ಷ್ಮಿ ಕೂಡ ಅಷ್ಟೇ ಖುಷಿಯಿಂದ ಮನೆಯಲ್ಲಿ ನೆಲೆಸ್ತಾರೆ. ಪ್ರತಿದಿನ ನಿಮಗೆ ದೀಪನ ತೊಳೆದು ಪೂಜೆ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಟಿಶ್ಯೂ ಪೇಪರಿಂದಾದ್ರೂ ನೀಟಾಗಿ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಈಗ ಬತ್ತಿ ಎಣ್ಣೆ ಹಾಕಿ ಬತ್ತಿನ ಹಾಕಿ ನಾವು ದೀಪನ ಅಂಟಿಸ್ತೀವಿ. ಕಪ್ಪು ನಮ್ಮೆಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಭಗವಂತನಿಗೆ ಕೇಳಿಕೊಂಡು ನಾವು ಪೂಜೆ ಮಾಡ್ತೀವಿ. ಆ ಕಪ್ಪು ಮಸಿ ಇರುತ್ತಲ್ವಾ, ಅದು ನೋಡಿ ಅಲ್ಲಿ ಇದೆಯಲ್ಲ, ಅದೆಲ್ಲದನ್ನು ಇರಬಾರ್ದು. ಮತ್ತೆ ಅದ್ರೊಳಗಡೆನೆ ನಮಗೆ ಅದು ಕಷ್ಟನೆಲ್ಲ ಅದು ಸುಟ್ಟು ಭಸ್ಮ ಮಾಡಿ ಕರ್ಕು ಮಾತ್ರ ಅಲ್ಲಿ ಉಳಿದಿರತ್ತೆ. ಅದನ್ನ ತೆಗೆದು ನಾವು ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತೆ ಈಗ ನಾವು ಅದಕ್ಕೆ ನಾವು ಎಣ್ಣೆ ಹಾಕಿ ದೀಪ ಹಚ್ಚೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಅಲ್ಲೇ ಕೂಡಿರ್ತಾ ಇರ್ತದೆ. ಸೊ ಹಾಗಾಗಿ ದೀಪನ ಯಾವಾಗ್ಲೂ ಅಷ್ಟೇ ಶುದ್ಧವಾಗಿರೋ ದೀಪನ ಹಚ್ಚೋದ್ರಿಂದ ನಮಗೆ ಬೇಗ ಲಕ್ಷ್ಮಿ ಒಲಿತಾ ಹೋಗ್ತಾರೆ. ಸಾಧ್ಯವಾದರೆ ದೀಪ ಹಚ್ಚುವಾಗ ನೀವು ಈ ಥರ ಮೇಲ್ಮುಖದಲ್ಲಿ ದೀಪನ ಸೆಲೆಕ್ಟ್ ಮಾಡುವಾಗ ನೋಡ್ಕೊಳ್ಳಿ. ಸೊ ಎಲ್ಲ ಕಡೆ ಪ್ರಜ್ವಲಿಸ್ಬೇಕು ಅಂಥ ದೀಪಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬೆಳ್ಳಿದು ತೊಗೊಂಡಿದ್ದೀನಿ ಅಂತ ಬೆಳ್ಳಿದೇ ತೊಗೋಬೇಕು ಅಂತ ಏನಿಲ್ಲ. ಹಿತ್ತಾಳೆ ದೀಪಗಳನ್ನು ಕೂಡ ಹಚ್ಬೋದು. ತುಂಬ ಶ್ರೇಷ್ಠ ಮಣ್ಣಿನ ದೀಪ ಕೂಡ ಹಚ್ಬೋದು. ಸೊ ಇವಾಗ ಬತ್ತಿ ವಿಷಯಕ್ಕೆ ಬಂದರೆ ನಾವೆಲ್ಲರೂ ಸಿಂಗಲ್ ದೀಪ ಹಚ್ಚುವಾಗ, ಒಂಟಿ ದೀಪ ಹಚ್ಚುವಾಗ 2 ಬತ್ತಿಯನ್ನು ಹಾಕೊಳ್ಬೇಕಾಗತ್ತೆ. ಒಂಟಿ ಬತ್ತಿ ದೀಪವನ್ನು ಹಚ್ಚಬಾರ್ದು. ಕೆಟ್ಟ ಸಮಯದಲ್ಲಿ ಮಾತ್ರ ಒಂಟಿ ದೀಪದ ಬತ್ತಿಯನ್ನು ಹಚ್ತಾರೆ. ಹಾಗಾಗಿ 2 ದೀಪವನ್ನು ಹಚ್ಚಬೇಕಾಗತ್ತೆ. ಸೊ ದೀಪ ಎಲ್ಲ ರೆಡಿ ಮಾಡಿಕೊಂಡು ಯಾವಾಗ್ಲೂ ಅಷ್ಟೇ ದೇವ್ರ ಮನೆ ಸ್ವಲ್ಪ ನೀಟಾಗಿರಬೇಕು. ಆಮೇಲೆ ಬೆಳಗುವಂಥ ದೀಪ ಪ್ರಕಾಶಮಾನವಾಗಿ ಚೆನ್ನಾಗಿರಬೇಕು. ಆ ದೀಪ ಎಷ್ಟು ಚೆನ್ನಾಗಿ ಬೆಳಗ್ತಾ ಇರುತ್ತೋ ನಮ್ಮ ಬದುಕು ಅಷ್ಟೇ ಸುಂದರವಾಗಿ ಬೆಳಗ್ತಾ ಇರುತ್ತೆ. ಸೊ ಹಾಗಾಗಿ ದೀಪನ ಚೆನ್ನಾಗಿ ಇಟ್ಕೊಳ್ಳಿ. ಹಾಗೆಯೇ ದೀಪಕ್ಕೆ ಎಣ್ಣೆ ಹಾಕಿ ನಾವು ಬತ್ತಿ ಹಾಕಿ ಹಚ್ಚುವಾಗ ಒಂದೊಂದಾದ್ರೂ ನೀವು ಕರ್ಪೂರ ಹಾಕಿ ದೀಪ ಹಚ್ಚೋದ್ರಿಂದ ಒಂಥರ ಅರೋಮ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ತುಂಬ ಹೊತ್ತು ದೀಪ ಉರಿಯುತ್ತೆ, ಅರ್ಧಕ್ಕೆ ಹೋಗೋದಿಲ್ಲ. ಕೆಲವೊಮ್ಮೆ ಅರ್ಧಕ್ಕೆ ದೀಪ ಆರೋದ್ರೆ ಅದು ಕೆಟ್ಟ ಕಾಲ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಸ್ವಲ್ಪನಾದ್ರೂ ಕರ್ಪೂರನ ಹಾಕಿ. ಆಮೇಲೆ ಸಾಧ್ಯವಾದರೆ ನಿಮಗೆ ನಾನು ಜವೇದ್ ಪೌಡರ್ ಅಂತ ತುಂಬ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ. ಇದು ₹30 ಇದೆ ಪ್ಯಾಕು. ಇದು ಎಲ್ಲ ಗ್ರಂಥಿಗೆ ಅಂಗಡಿಲೂ ಸಿಗುತ್ತೆ. ಇದನ್ನು ಒಂದು ಚಿಟಿಕೆಯಷ್ಟು ಹಾಕಿದ್ರೆ ಸಾಕು, ಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಳ್ಳೋ ಅಂಥದ್ದು. ಇದು ಲಕ್ಷ್ಮಿಯ ಆಹ್ವಾನಕ್ಕೆ ಅಂತಲೇ ಯೂಸ್ ಮಾಡೋ ಅಂಥದ್ದು ಜವೇದ್ ಪೌಡರು. ಪೂಜೆ ಮಾಡಕ್ ಮುಂಚೆ ಗಂಧದ ಕಡ್ಡಿನ ಹಚ್ಕೊಂಡಾದ್ಮೇಲೆ ಕೈಯಲ್ಲಿ ಒಂದು ಹೂವನ್ನ ಅದ್ರ ಜೊತೆಲೇ ಇಟ್ಕೊಳ್ಬೇಕು. ಸೊ ಇದು ಈಗ ಪೂಜೆನ ಸ್ಟಾರ್ಟ್ ಮಾಡಬೇಕು. ನಾವು ಕುಲದೇವರಿಗೆ, ಮನೆ ದೇವರಿಗೆ, ಇಷ್ಟದ ದೇವರಿಗೆ, ಯಾವ ದೇವರಿಗೆ ಪೂಜೆ ಮಾಡಕ್ ಮುಂಚೆ ಮೊದಲು ಗಣೇಶನ ಫೋಟೋ, ಗಣೇಶನ ವಿಗ್ರಹಕ್ಕೆ ನಿಧಾನವಾಗಿ ಓಂ ಗಣೇಶಾಯ ನಮಃ ಅಂತ ಕೇಳ್ಕೊಳ್ತಾ ಪೂಜೆನ ಶುರು ಮಾಡಬೇಕು. ಆದ್ರೆ ಏನ್ ಗೊತ್ತಾ, ಕೆಳಗಡೆಯಿಂದ ನಿಧಾನವಾಗಿ ಅರ್ಜೆಂಟಲ್ಲಿ ಮಾಡಬಾರ್ದು. ನಾವು ಎಲ್ಲೇ ಅರ್ಜೆಂಟ್ ಮಾಡಲಿ, ಆದರೆ ಪೂಜೆ ಮಾಡುವಾಗ ಮಾತ್ರ ನೆಮ್ಮದಿಯಿಂದ ಕೂತ್ಕೊಂಡು ನಿಧಾನವಾಗಿ ಪೂಜೆನ ಶುರು ಮಾಡಿ ನಿಧಾನವಾಗಿ ಕಡ್ಡಿನ ಬೆಳಗಿಸ್ತಾ ಹೋಗ್ಬೇಕು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ನಿಧಾನವಾಗಿ ನಮ್ಮೆಲ್ಲ ಬೇಡಿಕೆಗಳನ್ನ ದೇವ್ರ ಮುಂದೆ ಹೇಳ್ಕೊಳ್ತಾ ಪೂಜೆ ಮಾಡಬೇಕು. ಮನಸ್ಸನ್ನ ಶುದ್ಧವಾಗಿ ಇಟ್ಕೊಂಡು. ಹಾಗೇನೆ ಹೆಣ್ಮಕ್ಳು ಗಂಟೆ ಹೊಡಿಬಾರ್ದು ಅಂತ ತುಂಬಾ ಜನ ಹೇಳ್ತಾರೆ, ಆದ್ರೆ ಏನೂ ಇಲ್ಲ. ಯಾವಾಗ್ಲೂ ಅಷ್ಟೇ ನಾವು ಪೂಜೆ ಮಾಡುವಾಗ ಭಗವಂತನಿಗೆ ಕೇಳ್ಬೇಕಂತೆ ನಾವು ಮಾಡೋ ಪೂಜೆ. ಹಾಗಾಗಿ ಗಂಟೆ ಹೊಡ್ಕೊಂಡೇನೆ ಪೂಜೆ ಮಾಡೋದು ನಮ್ಮನೇಲಿ. ಸೊ ನಾನು ಪೂಜೆ ಮಾಡುವಾಗ ಸಾಮಾನ್ಯವಾಗಿ ಗಂಟೆ ಹೊಡಿದಲ್ಲೇ ಪೂಜೆ ಮಾಡಲ್ಲ. ನಮ್ಮ ಅತ್ತೆನೂ ಯಾವಾಗಲೂ ಹೇಳ್ತಿರ್ತಾರೆ, ಮೂಕವಾಗಿ ಪೂಜೆ ಮಾಡಬಾರ್ದು, ಗಂಟೆ ಹೊಡ್ಕೊಂಡೇ ಪೂಜೆ ಮಾಡಬೇಕು ಅಂತ. ಸೊ ಹಾಗಾಗಿ ನಾದ ಕೇಳಬೇಕು. ಕಡ್ಡಿನ ಹಚ್ಚಿದ್ದಾದ್ಮೇಲೆ ಒಂದೊಂದು ದಿನ ಕರ್ಪೂರನ ಹಚ್ತೀನಿ, ಒಂದೊಂದು ದಿನ ಧೂಪ, ಒಂದೊಂದು ದಿನ ತುಪ್ಪದ ಆರತಿನ ಮಾಡ್ತೀನಿ. ಸ್ವಲ್ಪ ಮನೇಲೆ ಮಾಡಿರೋ ಅಕ್ಷತೆ ಮತ್ತು ಹೂವನ ಜೊತೆಲಿ ಇಟ್ಕೊಂಡು ಪೂಜೆನ ಮಾಡಬೇಕು. ಸೊ ಇದನ್ನು ಅಷ್ಟೇನೆ ನಿಧಾನವಾಗಿ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಕೆಲವೊಂದು ದೇವಸ್ಥಾನಗಳಲ್ಲಿ ನೋಡಿ ಆರತಿನ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ, ಅದರಲ್ಲೂ ರಾಯರ ಮಠಗಳಲ್ಲಿ ತುಂಬ ನಿಧಾನವಾಗಿ ತುಪ್ಪದ ಆರತಿನ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅದೇ ಥರ ನಾವು ಏನೆಲ್ಲ ಅಂದ್ಕೊಂಡಿರ್ತೀವಿ ಮನಸ್ಸಲ್ಲಿ ಅದನ್ನು ಕೇಳಿಕೊಂಡು ಭಗವಂತನ ಹತ್ರ ಹೇಳ್ಕೊಂಡು ನಾವು ಪೂಜೆನ ಮಾಡಬೇಕು. ಸೊ ಹೀಗೆ ಇಳಿ ಎಲ್ಲ ತೆಗ್ದಿದ್ದಾದ್ಮೇಲೆ ಈ ಅಕ್ಷತೆ ಮತ್ತು ಹೂವನ ಸುತ್ತಿಸ್ಬೇಕು. ಆ ದೀಪಕ್ಕೆ ಹಿಂಗೆ ಸುತ್ತಿಸ್ಬಿಟ್ಟು ಆಮೇಲೆ ನಾವು ಸಂಕಲ್ಪ ಮಾಡಿರ್ತೀವಲ್ವಾ, ನಾವು ಮಾಡಿರೋ ಪೂಜೆ ನಿನಗೆ ಸಾರ್ಥಕ ಆಗಿದ್ರೆ ಇದನ್ನ ಅರ್ಪಿಸ್ಕೊ ತಂದೆ ಅಂತ ಕೇಳ್ಕೊಂಡು ನಮಸ್ಕಾರ ಮಾಡ್ಕೊಳ್ಬೇಕು. ಹಾಗೇನೆ ಯಾವುದೇ ಕಾರಣಕ್ಕೂ ಸ್ನಾನ ಮಾಡ್ದಲೇನೆ ದೇವ್ರ ಮನೆ ಒಳಗಡೆ ಕಾಲು ಕೂಡ ಇಡಬಾರ್ದು. ಕೆಲವೊಬ್ರು ಹೇಳ್ತಾ ಇರ್ತಾರೆ, ಕೈಕಾಲು ತೊಳ್ಕೊಂಡಿದ್ದೆ ಇವಾಗ ದೀಪ ಹಚ್ಚಿ ಬಂದೆ ಅಂತ. ಅಂಥ ತಪ್ಪುಗಳನ್ನ ಮಾಡಬಾರ್ದು. ನಾವು ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ಟಯರ್ಡ್ ಆಗಿರಲಿ, ಎಂಥದ್ದೇ ಕೆಲಸ ಇದ್ರೂ ಸ್ನಾನ ಮಾಡಿದ್ದಾದ್ಮೇಲೆ ದೇವ್ರ ಮನೆ ಒಳಗಡೆ ಹೋಗಿ ಪೂಜೆನ ಮಾಡಬೇಕಾಗತ್ತೆ. ಪೂಜೆ ಮಾಡುವಾಗ ನಾವು ಕೆಲವೊಮ್ಮೆ ಎಷ್ಟೇ ನೋವಿದ್ರೂ
ಬೇರೆಯವ್ರಿಗೆ ಕೆಟ್ಟದ್ದಾಗ್ಲಿ, ಬೇರೆಯವ್ರಿಗೆ ಹಂಗಾಗ್ಲಿ, ಹಿಂಗಾಗ್ಲಿ ಅಂತ ಕೇಳ್ಕೊಂಡ್ರೆ ಭಗವಂತ ನಮ್ಮನ್ನ ನೋಡ್ತಾ ಇರ್ತಾರೆ. ಅವರು ಕೇಳಿಸ್ಕೊಳ್ತಾ ಇರ್ತಾರೆ. ಇವ್ರು ಬೇರೆಯವ್ರಿಗೆ ಕೆಟ್ಟದ್ದು ಬಯಸ್ತಾ ಇದ್ದಾರೆ ಅಂತ ನಮಗೆ ಕೆಟ್ಟದ್ದು ಮಾಡ್ತಾರೆ ಹೊರತು ಅವರಿಗೆ ಮಾಡೋದಿಲ್ಲ. ಹಾಗಾಗಿ ನಾವು ಯಾವಾಗ್ಲೂನು ಪೂಜೆ ಮಾಡುವಾಗ ನನ್ಗೆ ಅದು ಬೇಕು, ಇದು ಬೇಕು ಅಂತ 108 ಪ್ರಶ್ನೆಗಳನ್ನ ಅವ್ರನ್ನ ಕೇಳೋದಕ್ಕಿಂತ ಭಗವಂತನ ಹತ್ರ ಕೇಳ್ಕೊಳ್ಳೋದು ಒಂದೇ ಆಗಿರ್ಬೇಕು. ನನಗೇನು ಬೇಕು ಅಂತ ನಿಮಗೆ ಗೊತ್ತು. ನೀವೇ ಅದನ್ನ ಕೊಟ್ಬಿಡಿ, ನೀವೇ ಅದನ್ನ ಕರುಣಿಸಿ ಅಂತ ಕೇಳ್ಕೊಂಡು ಪೂಜೆ ಮಾಡಿ. ಸೊ ಯಾವಾಗ್ಲೂನು ಅಷ್ಟೇ ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಳಿ. ಮನಸ್ಸನ್ನ ದೇವರ ಧ್ಯಾನ ಮಾಡ್ತಾನೆ ದೀಪ ಹಚ್ಚಿ. ದೇವ್ರ ಮನೇಲಿ ಇರುವಾಗ ಮಾತ್ರ ಮನಸ್ಸನ್ನ ಎಲ್ಲೂ ಹರಿಬಿಡಕ್ಕೆ ಹೋಗ್ಬಾರ್ದು. ಮನಸ್ಸನ್ನ ಗಟ್ಟಿಯಾಗಿ ಇಟ್ಕೊಂಡು ದೇವ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ಕೊಂಡು ಶ್ಲೋಕಗಳನ್ನ ಹೇಳ್ಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ತುಂಬ ಬೇಗ ಶ್ರೀಮಂತರಾಗ್ತಾರೆ, ತುಂಬ ಬೇಗ ಒಳ್ಳೇದಾಗತ್ತೆ.